ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಹೆಣ್ಣು ಹೊರಡ್ಸೋದು ಹಾಗೆಯೇ ರಿಸೆಪ್ಷನ್ ಬ್ಲಾಗ್ ಎರಡೂ ಇರುತ್ತೆ. ಹಾಗೆಯೇ ನಾನು ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದೆ ಅಂತ ಹೇಳಿದೆ ಅಲ್ಲ, ಇವತ್ತು ನಾನು ಆ ಸೀರೆನ ಉಟ್ಟಿದ್ದೀನಿ ಸಂಜೆ ರಿಸೆಪ್ಷನಿಗೆ ಅಂತ. ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ಯಾವ ಕಲರು ಏನು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೆ ನಾನು ಬೇರೆ ಕಲರ್ದೊಂದು ಬ್ಲೌಸ್ ಹೊಲಿಸಿದ್ದೆ. ಬ್ಲೌಸು ಅಷ್ಟು ಚೆನ್ನಾಗಿ ಆಗಿರಲಿಲ್ಲ, ಅದನ್ನು ರಿಪೇರಿಗೆ ಕೊಟ್ಟಿದ್ದೀನಿ. ಹಾಗೆ ನಾನು ಬೇರೆ ಬ್ಲೌಸನ್ನು ಹಾಕಿದ್ದೀನಿ. ಆದರೆ ಆ ಕಲರೇ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ರಿಪೇರಿಗೆ ಕೊಟ್ಟಿದ್ದೀನಲ್ಲ, ಅದಕ್ಕಿಂತನೂ ಇದೇ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಇನ್ನೂ ಒಂದು ಬ್ಲೌಸನ್ನ ಹೊಲಿಸೋಣ ಅಂತಲೂ ಕೂಡ ಇದ್ದೀನಿ. ನನಗೆ ವೈಟ್ ಕಲರ್ ಬ್ಲೌಸ್ ಇಷ್ಟ ಆಗಿತ್ತು, ಆದರೆ ನನಗೆ ಎಂಬ್ರಾಯ್ಡ್ರಿ ಮಾಡ್ಸೋಕ್ಕೆ ಅದಕ್ಕೆಲ್ಲ ಟೈಮ್ ಇರಲಿಲ್ಲ. ಹಾಗಾಗಿ ನಾನು ನನ್ನ ಹತ್ರನೇ ಇರೋದನ್ನೇ ಮಿಕ್ಸ್ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಗುಡ್ ಆಫ್ಟರ್ನೂನ್ ಹೇಳೋ ಟೈಮ್ ಬಂದೇ ಹೋಯಿತು. ಶೇಂಚು ಸಣ್ಣ ಮೇಡಮ್ ಮಗನೇ. ಇವತ್ತು ಗುರುವಾರ, ಉಪವಾಸ ಅಲ್ಲ. ಸ್ನಾನ ಆದಮೇಲೆ ಏನಾದ್ರು ತಿನ್ನಬೇಕು ಅನ್ಸುತ್ತೆ. ಒಂದು ಮಾವಿನ ಹಣ್ಣು ಇತ್ತು, ಅದನ್ನು ತಿಂದೆ. ನಿನ್ನೆ ಮದುವೆ ಮನೇಲಿ ಮಾವಿನ ಹಣ್ಣು ಆರ್ಸ್ಕೊ ಬಂದಿದ್ದೀನಿ, ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವರು ಬಂದರೆ ಹಂಗೆ ಮತ್ತೆ ಗಡಿಬಿಡಿ ಆಯಿತು, ತಿನ್ನೋಕ್ಕೆ ಆಗಲ್ಲ. ಈಗ ಹಶು ಅಂದರೆ ಹಶು ಆಗ್ತಾಯಿದೆ ನನಗೆ. ರಾತ್ರಿ ಊಟ ಮಾಡಿದ್ದು. ಇವತ್ತು ಹೆಣ್ಣು ಹೊರಡ್ಸೋದು ಅಂದರೆ ಕಲ್ಯಾಣ ಮಂಟಪ ಕಳಿಸ್ತಾರಲ್ಲ, ಅದು ಹೆಣ್ಣು ಹೊರಡ್ಸೋದಿದೆ. ಸಂಜೆ ಇದೆ. ಸಂಜೆ ಅಂದರೆ 3 ಗಂಟೆ ಅನಿಸುತ್ತಲ್ಲ. ಟೈಮ್ ಎಷ್ಟೊತ್ತಿಗೆ ನನಗೂ ನಿಜ ಗೊತ್ತಿಲ್ಲ. ಗುರುವಾರ ಅಲ್ಲ, ನಾನು ಮಠಕ್ಕೆ ಹೋಗದೆ ತುಂಬ ದಿನ ಆಯಿತು. ಚೂರು ಮಠಕ್ಕೆ ಹೋಗಿ ಬರೋಣ, ಹೋಗಿ ಹಂಗೆ ಹೋಗೋಣ ಅಂತ ಇದ್ದೀನಿ. ಇವತ್ತಿದ್ದು ಶಾಸ್ತ್ರ ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊತೀನಿ. ನಾನು ಇವಳು ಮದುವೆ ಸುಮಾರು ವೀಡಿಯೋ ಮಾಡಿಕೊಂಡೆ, ಚೆನ್ನಾಗಿ ಆಯಿತು. ನನಗೆ ತುಂಬ ಹೆಲ್ಪ್ ಮಾಡಿದ್ರು ಕೂಡ. ನಾನು ಅವತ್ತೊಂದು ಬರ್ತ್ಡೇಗೆ ಹೋಗಿದ್ದೆ ಗೊತ್ತಾ, ವಿಂಧ್ಯ ಅಂತ. ಅವಳು ಪಾಪ ಸುಮಾರು ಹೆಲ್ಪ್ ಮಾಡಿದ್ಲು. ಒಂದಷ್ಟು ವೀಡಿಯೋಸ್ ಎಲ್ಲ ಅವಳು ಮಾಡಿಕೊಟ್ಲು, ನನ್ನ ಮೊಬೈಲಲ್ಲೇ ಮಾಡಿಕೊಟ್ಲು. ಯಾರಾದರೂ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವೇ ಕೆಲವೊಂದು ಸಲ ಹೋಗಿಲ್ಲ ಒಂಥರ ಅನ್ಸುತ್ತಲ್ಲ. ಹಾಗಾಗಿ ನೈಲ್ ಪಾಲಿಶ್ ಹಚ್ಕೊಂಡಿದ್ದೆ, ರಿಮೂವ್ ಮಾಡ್ಕೊಂಡೆ. ಅದು ಹೋಗ್ಬಿಟ್ಟಿತ್ತು. ಪಾತ್ರೆ ತೊಳಿತೀನಲ್ಲ, ಹಾಗಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಸಂಜೆ ರಿಸೆಪ್ಷನಿಗೆ ಹೋಗೋಳು ಹಚ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅನ್ಕೊಳ್ಳೋದಲ್ಲ, ಹಚ್ಕೊಂಡು ಹೋಗ್ತೀನಿ. ಹಚ್ಕೊಂಡು ಹೋಗ್ದಿರೆ ನಂಗೆ ಮತ್ತೇನಾಗುತ್ತೆ ಅಲ್ಲ, ಹಚ್ಕೊಂಡು ಹೋಗ್ತೀನಿ ಅಷ್ಟೇ. ಹೋಗೋಣ ರೀ ದೇವಸ್ಥಾನಕ್ಕೆ. ನೀವು ನಿಲ್ಲಿಸ್ತೀರಾ? ನಾನು ಹೋಗಿ ಬರ್ತೀನಿ. ಹಂಗೆ ಒಣ ಕೊಬ್ಬರಿ ಒಣಗಿಸಿದ್ರಾ ಚೂರು ತಂದು ಕೊಡ್ರಿ ಅಂದೆ. ಏನಾದ್ರು ತಿನ್ನಬೇಕು ಅನಿಸುತ್ತೆ. ನೀರಂತೂ ಒಂದು ಕುಡಿತಾ ಇದ್ದೀನಿ ಅಂದರೆ ಅದು ಹೇಳಬಾರ್ದು, ಅಷ್ಟು ಕುಡಿತಾ ಇದ್ದೀನಿ. ಅಲ್ಲ, ಎಷ್ಟು ನೀರು ಕುಡಿದ್ರೂ ಸಮಾಧಾನನೇ ಅನ್ನಿಸ್ತಿಲ್ಲ ಗೊತ್ತಾ. ಜ್ಯೂಸು ಅಷ್ಟೇ, ಒಂದೊಂದು ಸಲ ಅಲ್ಲ 2 ಸಲ ಕುಡಿದೆ ಅಂದರೂ ಸಮಾಧಾನ ಆಗಲ್ಲ. ಜ್ಯೂಸ್ ಕುಡಿದವಳು ಒಂದೊಂದು ಬಾಟ್ಲು ನೀರು ತಗೊಬಂದು ಕುತ್ಕೊಂಡವರು ನೀರು ಕುಡಿತಾನೆ ಇದ್ದೀವಿ. ನಾನು ಅಂತ ಅಲ್ಲ, ಎಲ್ಲರೂ ಕುಡಿತಾನೆ ಇದ್ದೀವಿ. ಅಂದರೂ ಯಾರಿಗೂ ಒಂಥರ ಸಮಾಧಾನನೇ ಅನ್ನಿಸ್ತಾ ಇಲ್ಲ. ಸದ್ಯ ಶಾಮಿಯಾನ ಇಲ್ಲ, ಬಚಾವಾಗಿದೆ. ಚಪ್ರ ಹಾಕಿದ್ದಾರೆ. ಚಪ್ರದ ಕೆಳಗಡೆ ಕುತ್ಕೊಂಡ್ರೆ ಅಷ್ಟಕ್ಕೆ ಅನ್ಸಲ್ಲ. ಶಾಮಿಯಾನ ಎಲ್ಲರೂ ಹಾಕ್ಸಿದ್ರಲ್ಲ ರೀ, ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಬಿಡಿ. ಎಲ್ಲರಿಗೂ ಒಂದೊಂದು ಹಿಂಗೆ ಬೀಸ್ಕೊಳಕ್ಕೊಂದು ಫ್ಯಾನ್ ಕೊಡಬೇಕಿತ್ತು. ಅದೊಂದು ಹಿಂಗೆ ಬೀಸಣಿಕೆ ಅಂತಾರೆ ಗೊತ್ತಾ, ಅದನ್ನು ಕೊಡಬೇಕಿತ್ತು ರೀ. ನಾವು ಒಂದು ಸಣ್ಣ ಫ್ಯಾನ್ ತಗೋಣ ರೀ. ಹೋದ್ಸಲನೇ ಅಂದಿದ್ದೆ ತಗೋಬೇಕು ಅಂತ. ಸುಮಾರು ಜನ ಎಲ್ಲ ಸಣ್ಣದು ಹಿಂಗೆ ಇಟ್ಕೊಂತಾರಲ್ಲ, ಈ ಮೇಕಪ್ ಮಾಡೋರ ಹತ್ರ ಎಲ್ಲ ಅದು ಇರುತ್ತೆ. ಎಲ್ಲ ಸುಮಾರು ಜನ ತಗೊಂಡಿದ್ದಾರೆ, ಅದು ಹಿಡ್ಕೊಂಡು ಕುತ್ಕೊಂತಾರೆ ಚಾರ್ಜ್ ಮಾಡೋಂಥದ್ದು. ನಾನು ನೋಡಿ ಕಾರ್ಟಿಗೆ ಹಾಕಿ ಹಂಗೆ ಇಟ್ಟಿದ್ದೀನಿ, ತಗೊಳಕ್ಕೆ ಆಗಿಲ್ಲ. ಮದುವೆ ಮನೇಲಿ ಬೇಕು ರೀ. ಶೂ ಅಂದರೆ ಶೂ ಆಗ್ತದೆ. ನಮ್ಮ ರಿಪ್ಪನ್ಪೇಟೆ ರೋಡ್ ಸರಿ ಆಗ್ತಾ ಇದೆ. ಸಾಗರ ತೀರ್ಥಹಳ್ಳಿದಾಗಿದೆ, ಶಿವಮೊಗ್ಗ ಹೊಸನಗರದಾಗಬೇಕು. ಫುಲ್ ಕಿಟ್ ಹಾಕಿದ್ದಾರೆ ಅಲ್ಲಿ. ನಮ್ಮ ಮನೇಲಿ ಮಲ್ಗೆ ಹೋಯ್ತು. ನಾಳೆ ಸಂಜೆ ಮಾಡ್ಕೊಳ್ಳ ಇದೆ, ಮನೇಲಿದೆ. ಈಗ ಬೇಡಪ್ಪ, ಸಂಜೆ ಮಾಡ್ಕೊತೀನಿ ಅಲ್ಲ. ಬನ್ನಿ ಮದುವೆ ಮನೆ ಕಡೆಗೆ ಹೋಗಿ ಬರೋಣ. ಇವತ್ತು ಹುಡುಗಿ ಹೇಳೋದು ಹೋಗೋ ದಿನ. ಯಾರ್ಯಾರು ಹೇಳ್ತಾರೋ ಏನೋ ಗೊತ್ತಿಲ್ಲ ಅಲ್ಲ. ಎಲ್ಲ 200 ರೂಪಾಯಿ ಮಾರು. ಹೂವಿನ ರೇಟ್ ತುಂಬ ಆಗಿದೆಯಂತೆ. ಎಲ್ಲ 200 ರೂಪಾಯಿ ಅಂತ ಮಾರು ಮಳ. ಎಂತದ್ರಿ ನಿಮ್ದು? ನಡಿ ಹೋಗೋಣ. ಅದೇ ದಂಡ ಹಾಕ್ತಾ ಇದ್ದಾರ, ಹಿಡ್ದ್ಯಾರ ಅನ್ಸುತ್ತೆ. ದಂಡ ಹಾಕ್ತಾ ಇದ್ದಾರೆ. ಬೈತಾ ಇದ್ದೆ, ಏನಕ್ಕೆ ಸುಮ್ಮನೆ ನನ್ನ ಕಾಯಿಸ್ತಾ ಇದ್ದೀರಾ ಅಂತ. ಪಾಪ ನಮ್ಮನೆ ಹೆಂಡತಿ ಉಪವಾಸ ಇದ್ದಾಳೆ ಅಂತ. ಫಸ್ಟ್ ಟೈಮ್. ಹೌದಾ? ಚಾಕ್ಲೇಟ್ ಇದು ಇದನ್ನೇ ಅಂತಂದ್ರೆ ಬೇರೆ ಯಾವ್ದು ಬಾದಾಮ್ ಗಿದಾಮ್ ತರೋದಲ್ವಾ? ನಮಗೆ ಹೆಂಗಸ್ರಿಗೆ ಅಂತಂದ್ರೆ ಈ ತರಕ್ಕಾಗಿಲ್ವ, ಇತ್ತಂದ್ರೆ ಅದು ತರಕ್ಕಾಗಿಲ್ವ ಅಂತ. ನನಗೆ ಚಾಕ್ಲೇಟ್ ಫ್ಲೇವರು ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಪೊಲೀಸ್ ನನ್ನೇ ನೋಡ್ತಾ ಇದ್ದಾರೆ. ಸೀಟ್ ಬೆಲ್ಟ್ ಏನೂ ಹಾಕಿಲ್ಲಲ್ಲ, ಹಂಗಾಗಿ ಚೆನ್ನಾಗಿದೆ ಒಂಥರ. ನಂಗೆ
ಚಾಕ್ಲೇಟ್ ಫ್ಲೇವರ್ ಅದು ಐಸ್ ಕ್ರೀಮು ಅದು ಯಾವುದೂ ನಾನು ತಿನ್ನಲ್ಲ. ನಂಗೆ ಬಾದಾಮು ಆಮೇಲೆ ವೆನಿಲಾ ನಾವೆಲ್ಲ ಸ್ವಲ್ಪ ಹಳೆದೇ ಇಷ್ಟಪಡ್ತೀವಿ. ಚೆನ್ನಾಗಿದೆ. ನಾನು ಕಬ್ಬಿನಾಲಿದ್ದರೆ ತಗೊಳ್ಳೋಣ ಅಂದ್ಕೊಂಡಿದ್ದೆ. ನಾವು ಹೆಣ್ಮಕ್ಳು ಹಾಗೆ ಅಲ್ಲ, ಅಂತಂದರೆ ಇದು ಬೇಡ ಇತ್ತಂದರೆ ಅದು ಬೇಡ ಅಂತ. ಬಟ್ಟೆ ಅಂಗಡಿ ಹೋದ್ರು ಅಷ್ಟೇ, ಆ ಕಲರಲ್ಲಿ ಈ ಡಿಸೈನ್ ಕೊಡಿ, ಈ ಡಿಸೈನಲ್ಲಿ ಆ ಕಲರ್ ಕೊಡಿ. ನಾನೊಂದ್ಸಲ ಹಿಂಗೆ ಪಾಪ ನೀನು ನನ್ನ ಚಾನಲ್ನ ತೆಗಿಸ್ತೀಯ ಕಣ ಮಗನೆ ಹಾಡಾಕಿ ಅದನ್ನು ಕೇಳ್ದಾಗ ನಂಗೆ ನಗು ಬಂದಿತ್ತು. ಇವಾಗಲೂ ಹಂಗೇನೆ ಚೆನ್ನಾಗಿದೆ ಒಂಥರ. ಕೊಟ್ಟೆ ಮಗ, ನಾನು ಚೂರು ಕೊಟ್ಟು ಕೊಡ್ತೀನಿ, ನಂಗೆ ಹುಷಾರಾಗ್ತದೆ. ನಾವು ಮಠಕ್ಕೆ ಹೋಗದೆ ಕೂಡ ತುಂಬ ದಿನ ಆಗಿತ್ತು. ಭಟ್ರು ಅದೇ ಕೇಳ್ತಾಯಿದ್ರು, ಯಾಕೆ ಬರದೆ ತುಂಬ ದಿನ ಆಯ್ತಲ್ಲ ಅಂತ. ಯಾಕೋ ಏನೋ ಹೋಗೋಕ್ಕೆ ಆಗಿರಲಿಲ್ಲ. ಇಲ್ಲಾಂದರೆ ಸಂಜೆ ನಾನು ನಮ್ಮನೆಯವ್ರಿಬ್ಬರು ಒಟ್ಟಿಗೆ ಹೋಗ್ತಾ ಇದ್ವಿ. ತುಂಬ ದಿನದ ನಂತರ ನಾನು ರಾಯರ ಮಠಕ್ಕೂ ಕೂಡ ಹೋಗಿ ಅಲ್ಲಿಂದ ಮಂತ್ರಾಕ್ಷತೆ ಎಲ್ಲ ತೊಗೊಂಡು ಬಂದೆ. ಅಷ್ಟೊತ್ತಿಗೆ ಹುಡುಗಿನ ಕೂರ್ಸೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದರು. ಇವಾಗ ಕಳಸ್ನೀರು ಎರಿಯೋದು ಅಂತ ಇರುತ್ತೆ ಈ ಪದ್ಧತಿ. ಚೂರಿ ಕಡೆ ಬಂದೆ ನಾನು ಅಡ್ಡಿಲ್ಲ ಅಡ್ಡಿಲ್ಲ. ಹಾಂ ಮಾಡ್ತೀರಾ? ಹಾಂ ಹೇಳಿ ಸರಿ, ಫೋಟೋ ಅಲ್ಲಿ ಕೂತ್ಕೊಳ್ರಿ. ಆ ಕಡೆ ಹೋಗು. ಚೇಂಜ್ ಮಾಡ್ಕೊಳ್ರಿ. ಸ್ವಲ್ಪ ತಣ್ಣಗಿತ್ತು. ಒಳಗಡೆ ತಣ್ಣಗಿದೆ ರೀ. ಅದೇ ತಣ್ಣಗಿದೆ.
ಅವ್ರದ್ದು ಆಗಲಿ, ಇಲ್ಲ ಸುಮಾರು ಜನ ಇದ್ದಾರೆ. ಹಳಸನೀರು ಎಲ್ಲ ಎರೆದಾಯಿತು. ಅದಾದ ನಂತರ ಊಟ ಕೂಡ ಆಯಿತು. ಅದಾದ ನಂತರ ಈಗ ಹೆಣ್ಣು ಹೊಡ್ಸೋ ಶಾಸ್ತ್ರ ನಡೀತಾ ಇದೆ. ಹೆಣ್ಣು ಹೊಡ್ಸೋ ಶಾಸ್ತ್ರ ಅಂದರೆ ಗೊತ್ತಲ್ವ, ಹೆಣ್ಮಕ್ಳು ತವ್ರ ಮನೆನೇ ಬಿಟ್ಟು ಗಂಡನ ಮನೆಗೆ ಹೋಗೋದು. ಅವಾಗೆಲ್ಲ ಏನಂದರೆ ಧಾರೆ ಮನೆ ಎದುರಿಗೆ ನಡೀತಾ ಇತ್ತಲ್ವ, ಆವಾಗ ಹೆಣ್ಣು ಒಪ್ಸೋದು ಅಂತೆಲ್ಲ ಶಾಸ್ತ್ರ ಮಾಡ್ತಾಯಿದ್ರು. ಅದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಯಾಕಂದರೆ ನಾನು ಎಲ್ಲ ಮದುವೆಲ್ಲೂ ಇನ್ನೇನು ಧಾರೆ ಆಯಿತು, ಊಟ ಆಯಿತು, ಹಾಗೆ ಹೊರಟು ಬಿಡ್ತೀವಿ. ಹೆಣ್ಣೆಲ್ಲ ಹೊಡ್ಸೋ ತನಕ ಯಾರ ಮದುವೆಲ್ಲೂ ನಾವು ಇರೋದೇ ಇಲ್ಲ. ಒಬ್ಬೊಬ್ಬರ ಕಡೆ ಒಂದೊಂದು ಪದ್ಧತಿ ಇದೆ. ಇವ್ರ ಕಡೆ ಹಾಲು ಮತ್ತು ಮೊಸರು ಅನ್ನನ ಮನೆ ಹತ್ತಿರದವರೆಲ್ಲ ಊಟ ಮಾಡಿಸ್ತಾರೆ. ನಮ್ಮಲ್ಲಿ ಹಾಲು ಮತ್ತು ಬಾಳೆಹಣ್ಣನ್ನು ತಿನ್ನಿಸ್ಬಿಟ್ಟು, ಆಮೇಲೆ ನಮ್ಮಲ್ಲಿ ಇದು ಚಟ್ವಯ್ಯೋದು ಅಂತ ಹೇಳ್ತಾರೆ. ಹಾಲು ಬಾಳೆಹಣ್ಣು ಅದೆಲ್ಲ ಹಾಕಿ, ಈ ಕಡೆ ಅರಿಶಿನ ಅಕ್ಕಿ ಎಲ್ಲ ಹಾಕಿ, ಇದು ಕುಂಕುಮ ಹಾಕಿ ಇದನ್ನು ಹೆಣ್ಮಕ್ಳ ಕೈಯಲ್ಲಿ ಅದನ್ನು ಆ ಥರ ಹಚ್ಚಿಡಿಸ್ತಾರಲ್ವ, ಅದಕ್ಕೆ ನಮ್ಮಲ್ಲಿ ಚಟ್ಟೊಯ್ಯೋದು ಅಂತಾರೆ. ಗಂಡನ ಮನೆಗೆ ಹೋದಾಗೂ ಅದನ್ನು ಮಾಡಿಸ್ತಾರೆ, ಇಲ್ಲೂ ಅಷ್ಟೇ. ಮತ್ತು ಇದು ಅಕ್ಕಿ ಬೀರಿಸ್ತಾ ಇದ್ದಾರೆ. ನಮ್ಮಲ್ಲಿ ಈ ಪದ್ಧತಿ ಇಲ್ಲ, ಈ ಕಡೆ ಗಂಡನ ಮನೆ ಕಡೆ ಇದು ಇದೆ. ನನಗೂ ಕರೆಕ್ಟಾಗಿ ಏನು ಅಂತ ಅಷ್ಟೊಂದು ಗೊತ್ತಿಲ್ಲ ಇದ್ರ ಬಗ್ಗೆ. ಇದು ಒಂದು ಟೈಮು ಎಲ್ಲ ಹೆಣ್ಮಕ್ಳು ತಂದೆ ತಾಯಿಗಾಗಲಿ ಹೆಣ್ಮಕ್ಳಿಗಾಗಲಿ ಬಂದು ಬಾಂಧವರಿಗೆಲ್ಲರಿಗೂ ಒಂದು ಸ್ವಲ್ಪ ಬೇಜಾರಾಗೋವಂಥ ದಿನ. ಮದುವೆ ಆಗಿ ಒಂದೊಳ್ಳೆ ಮನೆಗೆ ಸೇರ್ತಾ ಇದ್ದಾಳೆ ಅನ್ನೋ ಖುಷಿ ಇರುತ್ತೆ, ಅದ್ರ ಜೊತೆಗೆ ಮಗಳನ್ನ ನಾವು ಬೇರೆಯವ್ರ ಮನೆಗೆ ಕಳಿಸ್ತಾ ಇದ್ದೀವಿ ಅನ್ನೋದು ಒಂದು ದುಃಖ ಇರುತ್ತೆ. ಎಲ್ಲ ಟೈಮಲ್ಲೂ ಹಾಗೆ ಅಲ್ವಾ, ಒಂದೊಂದು ಟೈಮ್ ಬಂದಾಗ ಒಂದೊಂದು ಥರದ ಹಂತಗಳನ್ನ ನಾವು ದಾಟ್ತಾ ಹೋಗಬೇಕಾಗುತ್ತೆ. ಇದೆಲ್ಲ ನೋಡಿದಾಗ ನಮಗೂ ನೆನಪಾಗುತ್ತೆ, ನಮ್ಮ ಮದುವೆಲೂ ಈ ಥರ ಆಗಿತ್ತು ಅಂತ ಎಲ್ಲ ನೆನಪಾಗುತ್ತೆ. ಅದು ಎಷ್ಟೇ ವರ್ಷ ಆಗಿರಲಿ, ಇಲ್ಲಿ ಮುತ್ತಿನ ಚಪ್ರ ಅಂತ ಮಾಡ್ತಾರೆ, ಅಲ್ಲಿ ಕೂರಿಸಿ ಅಲ್ಲೂ ಅಕ್ಷತೆ ಹಾಕಿ 5 ಜನ, ಆನಂತರ ಅವಳು ಕಾರ ಪೂಜೆ ಎಲ್ಲ ಮಾಡಿಸಿ ಅವಳನ್ನು ಹಾಗೆ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ. ಮದುವೆಗಿಂತ ಮುಂಚೆ ಇದು ನಮ್ಮ ಮನೆ ಅಂತ ಆಗಿರುತ್ತೆ, ಮದುವೆ ಆದ ನಂತರ ಇದು ನಮಗೆ ತವ್ರ ಮನೆ ಆಗಿಬಿಡುತ್ತೆ. ಎಷ್ಟು ಬೇಗ ಬದಲಾವಣೆ ಅಲ್ವಾ. ನಾನು ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದೆ ಅಂತ ಹೇಳ್ದಲ್ಲ, ಅವತ್ತು ಯಾಕೆ ತೋರಿಸಿಲ್ಲ ಅಂದರೆ ಅದು ಉಟ್ಟಾಗ ಅದನ್ನು ತೋರಿಸೋಣ ಅಂತ. ಆದರೆ ಅದ್ರ ವೀಡಿಯೋನ ನಾನು ಅವತ್ತೇ ಮಾಡಿ ಇಟ್ಕೊಂಡಿದ್ದೆ. ತೊಗೊಂಡು ಸ್ವಲ್ಪ ದಿನ ಆಗಿತ್ತು ಅಷ್ಟೇ. ಆದರೆ ನಾನು ನಿಜ ಹೇಳ್ತೀನಿ, ಇವತ್ತೇ ಫಸ್ಟ್ ಟೈಮ್ ಅದನ್ನು ನಾನು ಬಿಚ್ತಾ ಇರೋದು. ನಾನು ಅವತ್ತು ಶಿವಮೊಗ್ಗ ಹೋದೆ ಗೊತ್ತಾ, ಅವತ್ತೇ ನಾನು ಅದನ್ನು ಬಿಚ್ಚಿ ಎಲ್ಲ ನೋಡಿರೋಂಥದ್ದು. ಯಾಕಂದರೆ ಕೆಲವೊಬ್ಬರು ವ್ಲಾಗಲ್ಲಿ ನಾನು ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದೀನಿ ಅಂದಾಗ ಅವರಿಗೆ ನೆಗೆಟಿವ್ ಕಮೆಂಟ್ ಬಂದಿದ್ದು ಉಂಟು, ಅಲ್ಲ ಹಾಗೆ ಹೀಗೆ ಅಂತ. ಹಾಗಾಗಿ ಮತ್ತೆ ನಾನು ಉಟ್ಟಾಗ ನೀವು ಯಾರಿಗೂ ಕನ್ಫ್ಯೂಸ್ ಆಗಬಾರ್ದಲ್ವ, ಹಾಗಾಗಿ ಮೈಸೂರು ಸಿಲ್ಕ್ ಸೀರೆನೇ ಇದು ಅಂತ ನಿಮಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ನನ್ನ ಫಸ್ಟ್ ಮೈಸೂರು ಸಿಲ್ಕ್ ಸೀರೆ ಇದು. ಈ ಥರ ಒಂದು ಅದರಲ್ಲಿ ಕಾರ್ಡ್ ಇರುತ್ತೆ, ಅದರಲ್ಲಿ ಆ ಸೀರೆ ಕಲ್ಲರ್ದು ಹೆಸರು ಇರುತ್ತೆ, ನಂಬರ್ ಇರುತ್ತೆ. ನನಗೂ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ಇದು ಏನು ಎತ್ತ ಅಂತ. ಆದರೆ ನನಗೆ ತೊಗೊಂಡ್ಮೇಲೆ ನಾನು ಅದನ್ನು ಬಿಚ್ಚಿ ಪೂರ್ತಿ ನೋಡಿರಲಿಲ್ಲ. ನೋಡಿ ಹೆಂಗಿದೆ ಹಾಗೇ ಇದೆ. ಚಿನ್ನಿನೇ ತೊಗೊಂಡು ಬಂದಳು. ತುಂಬ ಸಲ ಓಡಾಡಿ ನನಗೆ ಇಷ್ಟವಾಗಿರೋ ಕಲರೇ ಸಿಕ್ತು. ರೆಡ್, ಇದು ಟೊಮೆಟೊ ರೆಡ್ ಅಂತಾರಲ್ವ ಅದೇ. ನಿಮಗೆ KSIC ಅಂದರೆ ಈ ಥರ ನಿಮಗೆ ಅದು ಅದರ ದಾರದಲ್ಲಿ ಆ ಥರ ಅದರ ನಂಬರ್ನ ಬರೆದಿರ್ತಾರೆ. ಆಮೇಲೆ ಮೈಸೂರು ಸಿಲ್ಕ್ ಅಂತ ಹೇಳಿ ಅಲ್ಲಿ ಪ್ರಿಂಟ್ ಕೂಡ ಇರುತ್ತೆ. ಯಾಕಂದರೆ ಈಗ ಮೈಸೂರು ಸಿಲ್ಕ್ಕಿಂತನೂ ಕ್ರೇಪ್ ಮೈಸೂರು
ಸೀರೆಗಳೇ ಜಾಸ್ತಿ ಟ್ರೆಂಡಲ್ಲಿ ಇರೋದ್ರಿಂದ ಎಲ್ಲರಿಗೂ ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದೀನಿ ಅಂದರೆ ಕ್ರೇಪ್ ಸಿಲ್ಕ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಇದು ಕ್ರೇಪ್ ಸಿಲ್ಕ್ ಅಲ್ಲ, ಪ್ಯೂರ್ ಮೈಸೂರು ಸಿಲ್ಕ್ ಸೀರೆನೇ. ನನಗೆ ಆರೆಂಜ್ ಕಲರು ತುಂಬ ಇಷ್ಟ ಆಗಿತ್ತು. ಆದರೆ ಅಲ್ಲಿ ಹೋದಾಗ ಆ ಕಲರ್ ಇರಲಿಲ್ಲಂತೆ. ಮೈಸೂರು ಸಿಲ್ಕ್ ಸೀರೆ ತೊಗೊಂಡವ್ರಿಗೆ ಮತ್ತು ಅದು ನೋಡಿದವ್ರಿಗೆ ಅಲ್ಲಿ ಗೊತ್ತಿರುತ್ತೆ ಎಷ್ಟು ಕಾಯಬೇಕು ಹೇಗೆ ಏನು ಅಂತ. ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ನನಗೆ ಒಳ್ಳೆ ಕಲರೇ ಸಿಕ್ಕಿದೆ, ರೆಡ್ ಸಿಕ್ಕಿದೆ. ಚಿನ್ನಿ ಅದೇ ಅಂದ್ಲು, ಹೋದ ತಕ್ಷಣ ಸಿಕ್ತಂತೆ. ಆದರೆ ತುಂಬ ಅಂದರೆ ಈ ಬೇರೆ ಅಂಗಡಿಗಳಿಗೆಲ್ಲ ಹೋದಾಗ ನಮಗೆ ಸೀರೆಗಳೆಲ್ಲ ತೋರಿಸಿ ಕೊಟ್ಟು ಆ ಥರ ಮಾಡ್ತಾರೆ. ಹಾಗಿಲ್ಲ, ನಾವೊಂದು ಸೀರೆ ಹಿಡಿದಿದ್ದೀವಿ ಅಂದರೆ ಅದನ್ನು ತಕ್ಷಣ ಬಿಲ್ಲಿಗೆ ಒಯ್ಯಬೇಕಂತೆ. ಚಿನ್ನಿ ನನ್ನ ಹತ್ರ ಫೋನ್ ಮಾಡಿ ಎಲ್ಲ ಮಾತಾಡೋಕ್ಕೂ ಅಲ್ಲಿ ಅವಳಿಗೆ ಬಿಡ್ತಾ ಇರಲಿಲ್ಲ. ಫೋಟೋ ತೆಗಿಯೋ ಹಾಗಿಲ್ಲ, ವಿಡಿಯೋ ಕಾಲ್ ಮಾಡೋ ಹಾಗಿಲ್ಲ, ತೋರಿಸ್ತೀವಿ ಅಂತ ಹೇಳೋ ಹಾಗಿಲ್ಲ, ಏನೂ ಇಲ್ಲ ಅಂತೆ. ಮೈಸೂರು ಸಿಲ್ಕ್ ಸೀರೆ ತೊಗೊಂಡವರಿಗೆ ಮತ್ತು ಆ ಅಂಗಡಿಗಳು ವಿಸಿಟ್ ಮಾಡಿದವರಿಗೆ ಗೊತ್ತಿರುತ್ತೆ. ಇದೇ ನನಗೆ ತೊಗೋಬೇಕು ಅಂತ ಏನು ಇರಲಿಲ್ಲ, ನಮ್ಮ ಮನೆಯವರಿಗೆ ತುಂಬ ಆಸೆ ಇತ್ತು ಕೊಡಿಸ್ಬೇಕು ಅಂತ ಹೇಳಿ. ಅವ್ರು ಹೋದ್ಸಲ ಹೋದಾಗೆ ನೋಡು ಅಂತ ಹೇಳಿದ್ರು. ಆವಾಗ ನಂಗೆ ಅಷ್ಟೆಲ್ಲ ಐಡಿಯಾ ಇರಲಿಲ್ಲ. ನಾವು ಹೋದಾಗ ಟೋಕನ್ ಕೊಡ್ತಾರೆ ಅನ್ನೋದು ನನಗೇನೂ ಗೊತ್ತಿರಲಿಲ್ಲ. ನಾವು ಹೋದಾಗ ಅಲ್ಲಿ ನನಗೆ ಬೇಕಾಗಿರೋ ಕಲರೂ ಇರಲಿಲ್ಲ, ನಮ್ಗೆ ಬೇಕಾಗಿರೋ ಬಜೆಟಲ್ಲಿ ಕೂಡ ಇರಲಿಲ್ಲ. ಹಾಗಾಗಿ ನಾನು ತೊಗೊಂಡಿಲ್ಲ. ನಾನು ಇದಕ್ಕೆ ನನ್ನ ಹತ್ರನೇ ಇರೋ ಒಂದು ಗ್ರೀನ್ ಬ್ಲೌಸ್ನ ಮ್ಯಾಚ್ ಮಾಡಿಬಿಟ್ಟು ಉಟ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಯಾರೋ ಒಬ್ಬರು ನನಗೆ ಒಂದು 3-4 ಕಮೆಂಟ್ ಬಂದಿತ್ತು ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದೀನಿ ಅಂತ ಹೇಳಿದಾಗ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕಲ್ವ, ತೋರ್ಸೋದಕ್ಕೆ ಮಾಡೋದಕ್ಕೆ. ನಂಗೆ ಮುಂಚೆನೇ ತೊಗೊಂಡ ತಕ್ಷಣವೇ ತಗೊಂಡು ವೀಡಿಯೋ ಮಾಡಿ ಆ ಥರ ಎಲ್ಲ ಹಾಕ್ಬೋದಾಗಿತ್ತು, ಏನೋ ಗೊತ್ತಿಲ್ಲ. ನಿಧಾನ ಹೋಗ್ರಿ, ಮಳೆ ಬಂದಿದ್ದು ಹೋಯ್ತು. ಹೊರಟ್ವಿ, ಟೈಮ್ ಬಂದು 5:45 ಆಯಿತು ಅಷ್ಟೇ. 6-6:30 ಹೋಗ್ತೀವಿ. ಲಗಾನ್ ಕಲೆಮುಳದಲ್ಲಿ ಇರೋದು. ಮಳೆ ಚೆನ್ನಾಗಿ ಬರೋಕ್ಕಾಗಂಥದ್ದು ಹಾಗೆ ಅಲ್ಲಿಗೆ ನಿಲ್ತು. ಹುಡುಗು ಶಿವಮೊಗ್ಗ ಸಾಗರ ತೀರ್ಥಹಳ್ಳಿ ಸ್ವಲ್ಪ ಒಂದೇ, ಹೊಸನಗರ ಇನ್ನೂ ಹತ್ರ, ಬಾಕಿದು ಅವೆರಡು ಅವು 3 ಸ್ವಲ್ಪ ನಮಗೆ ಒಂದೇ ಡಿಸ್ಟೆನ್ಸ್ ಅಂತ ಅನಿಸುತ್ತೆ. ನಾಳೆ ವೀಡಿಯೋ ಹಾಕೋದಿಲ್ಲ ನಾನು, ಯಾಕಂದರೆ ವೀಡಿಯೋ ಎಡಿಟೇ ಆಗಿಲ್ಲ. ಇವತ್ತು ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗಿಲ್ಲ. ಬಂದೆ ಸುಸ್ತಾದಂಗೆ ಆಯಿತು. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡೆ, ಆಮೇಲೆ ಹಾಗೆ ರೆಡಿಯಾಗಿ ಹಾಗೆ ಹೊರಟು. ಇವರೆಲ್ಲ ಸ್ನಾನ ಮಾಡಿದ್ರು. ನಮ್ಮ ಶ್ರೇಯು ಸ್ನಾನ ಮಾಡಲಿಲ್ಲ, ನಮ್ಮ ಮನೆಯವ್ರು ಸ್ನಾನ ಮಾಡಿದ್ರು. ನಾನು ಹಾಗೆ ಕೈಕಾಲು ಮುಖ ತೊಳೆದು ದೇವ್ರ ದೀಪ ಹಚ್ಚಿ ಹಾಗೆ ಹೊರಟೆ. ಮದುವೆ ಮನೆ ಒಂಥರ ಹೋಗಿ ಬಂದರೆ ಒಂಥರ ಸುಸ್ತು ಅನಿಸುತ್ತಲ್ಲ, ಹಾಗೆ ಆಗ್ತಾಯಿದೆ ನನಗೂ ಈಗ. ಒಂದು ಲೋಟ ಒಳ್ಳೆ ಬಿಸಿಯಾಗಿರೋ ಕಾಫಿ ಕುಡಿಬೇಕು. ಈ ವೆದರ್ಗೂ ಕಾಫಿ ಕುಡಿಯೋಣ ಅಂತ ಅನಿಸ್ತೈತೆ. ಅವತ್ತು ಅಷ್ಟೇ ಇವ್ರ ಕಸಿನ್ ಮಗಳದ್ದು ಮದುವೆ ಇತ್ತಲ್ವ, ಹುಡುಗಿ ಹೊರಡ ತಕ್ಷಣ ಮಳೆ ಶುರುವಾಗಿತ್ತು. ಇವತ್ತು ಅಷ್ಟೇ ಹುಡುಗಿ ಏನೋ ಹೊರಡ್ತಾ ಇದ್ಲು, ಅಷ್ಟೊತ್ತಿಗೆ ಮಳೆ ಶುರುವಾಯ್ತು. ವಾವ್, ಚೆನ್ನಾಗಿ ಆಗ್ತಾಯಿತ್ತು. ಒಳ್ಳೆ ರಿಂಗ್ ಲೈಟ್ ಆದಂಗೆ ಆಗ್ತಾಯಿತ್ತು. ಲೈಟ್ ಹಾಕಿದ್ಯಲ್ಲ ಅದು. ಸೀರೆ ಇಲ್ಲಿ ಕ್ಯಾಮ್ರಾದಲ್ಲಿ ಆ ಥರ ಸ್ವಲ್ಪ ಡಾರ್ಕ್ ಕಾಣುತ್ತೆ, ಅಷ್ಟು ಡಾರ್ಕ್ ಇಲ್ಲ ಇದು ಸೀರೆ ಅನ್ಸುತ್ತಲ್ಲ. ಫೋಟೋದಲ್ಲಂತೂ ಇದರೆಲ್ಲರೂ ಹಂಗೆ ಕಾಣುತ್ತೆ, ನಿಜ ನೋಡೋಕೆ ಹಾಗೆ ಇಲ್ಲ ಇದು ಅಷ್ಟು. ಅಥವಾ ಇಲ್ಲಿ ಲೈಟ್ ಕಾಣ್ತಾ ಇದೆ, ಇಲ್ಲಿ ಡಾರ್ಕ್, ಏನೋ ಒಂಥರ ಬೇರೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಕಾಣ್ತಾ ಇದೆ. ಎಂಥದ್ದು ಮೆಸೇಜ್ ಬರ್ತಾನೆ ಇದೆಯಲ್ಲ. ಅದೇ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. 7-7:30 ರಿಸೆಪ್ಷನ್ ಶುರು ಆಗಬಹುದು ಯಾವುದಾದ್ರಲ್ಲ. ಮೋಡ ಇದೆ. ಈ ಥರ ವಾತಾವರಣ ಇದ್ರೆ ಮದುವೆ ಮನೆ ಚೆನ್ನಾಗಿ ಅನಿಸುತ್ತೆ. ಎಂಥ ಸೆಕೆ ಇತ್ತು ಗೊತ್ತಾ, 2-3 ದಿನ ಅಲ್ಲ, ಕೂರಕ್ಕಾಗ್ತಿರ್ಲಿಲ್ಲ. ಚಪ್ರ ಆಗಿದ್ದಕ್ಕೆ ಒಂದು ಸ್ವಲ್ಪ ಕುತ್ಕೊಂಡು ಇದಾಯಿತು. ಹೌದು, ಛತ್ರ ಹಿಡ್ಕೊಂಡು ಕುತ್ಕೋಬೇಕು. ಆಮೇಲೆ ಯಾರೋ ಮಾಡಿದ್ದಂತೆ ಮನೆ ಮೇಲೆ, ಇಲ್ಲಿ ಹೊಸನಗರ ಮನೆ ಮೇಲೆ ಇದು ಸೆಕೆ ಸ್ಪ್ರಿಂಕ್ಲರ್ ಹಾಕಿಟ್ಟಿದ್ದಂತೆ. ಅದು ಹಂಚಿ ಬಿದ್ದಿ, ಹಂಚಿಗಲ್ಲ ಏನಾದ್ರು ಈ ತರ ಶೀಟಿಗೆ ಬಿದ್ದು ಶೀಟ್ ತಂಪಾಗತ್ತಲ್ಲ, ಮನೆ ಫುಲ್ ತಂಪೆಲ್ಲ ಮಾಡಿದ್ನಂತೆ. ನಮ್ಮ ಶ್ರೇಯಿಗೆ ಒಂದು ಬೇರೆದೊಂದು ಶರ್ಟ್ ಕೊಟ್ಟಿದ್ವಿ. ಅದು ಜಗಳ ಅದನ್ನ ಹಾಕೊಳ್ಳಲ್ಲ ಅಂತ ಹೇಳಿ ನನ್ನ ಹತ್ರ ಸಿಟ್ಟು ಮಾಡ್ದ. ನಾನು ಸುಮ್ಮನೆ ಅದೇನಾದರೂ ಮಾಡಲಿ ಅಂತ ಹೇಳಿ ಅವನಿಗೆ ಯಾವ್ದು ಇಷ್ಟನೋ ಅದನ್ನೇ ಹಾಕ್ಕೊಂಡು ಬಂದಿದ್ದಾನೆ. ಬನ್ನಿ ರಿಸೆಪ್ಷನ್ಗೆ ಹೋಗಿ ಬರೋಣ. ಏನು ಮಾತಾಡೋಕ್ಕೇನೂ ಇಲ್ಲ, ಟಾಪಿಕ್ಕೇ ಇಲ್ಲ. ಏನು ಕ್ಯಾಮ್ರಾ ಶುರು ಆದ ತಕ್ಷಣ ಪಟಪಟ ಅಂತ ಮಾತಾಡ್ತಿದ್ದೆ. ಇವತ್ತೇನು ಟಾಪಿಕ್ ಇಲ್ಲ, ಹಾಗಾಗಿ ನಿಮಗೆ ಅಲ್ಲೇ ರಿಸೆಪ್ಷನ್ನದ್ದು ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತೀನಿ. ಮಾಡ್ಕೊಡ್ತೀನಿ ನಮಗೆ ನಾನು ಸ್ವಲ್ಪ. ತುಂಬ ಮೋಡ ಆಗಿತ್ತಲ್ಲ, ನಾವು ಶಿವಮೊಗ್ಗ ಹೋದ ತಕ್ಷಣ ಮಳೆ ಬರೋಕ್ಕೆ ಶುರು ಆಯಿತು. ನಾವೊಂದು 10 ನಿಮಿಷ ಕಾರಲ್ಲಿ ಕುತ್ಕೊಂಡ್ವಿ. ಅದಾದ ನಂತರ ಒಂದು ಮಳೆ ಬಂತಂದರೆ ಶಿವಮೊಗ್ಗದಲ್ಲಿ ಅದು ಹೇಳಬಾರ್ದು, ಅಷ್ಟು ಮಳೆ ಬಂತು. ನಾವು ತಿಂಡಿ ತಿಂದು ಮೇಲೆ ಇಲ್ಲಿ ಬಂದು ಕೂರೋದಕ್ಕೂ ಅಷ್ಟು
ಅಷ್ಟು ಜೋರಾಗಿ ಸೌಂಡ್ ಆಗ್ತಾಯಿತ್ತು. ನಾನೊಂದ್ಸಲ ಹೆದರ್ಬಿಟ್ಟು ಇದೇನು ಹಿಂಗೆ ಆಗ್ತಾಯಿದೆ. ಆಮೇಲೆ ನೋಡಿದ್ರೆ ಮಳೆ ಅಂದರೆ ಮಳೆ ಅಂತೆ. ಒಂದು ಸ್ವಲ್ಪ ಹೊತ್ತು ಕಾದ ನಂತರ ಈಗ ಮದುಮಕ್ಕಳು ಕೂಡ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಸುಮಾರು ಹೊತ್ತು ನಾವು ಕೂಡ ಕೂತ್ಕೊಂಡ್ವಿ, ಸ್ಟೇಜ್ ಮೇಲೆ ಹೋದ್ವಿ, ಎಲ್ಲರ ಜೊತೆ ಮಾತುಕತೆ ಎಲ್ಲ ಮುಗೀತು. ನಾನು ಹತ್ತಿರದಿಂದ ಏನು ವೀಡಿಯೋ ಮಾಡ್ಕೊಂಡಿಲ್ಲ, ಎಲ್ಲಿ ಕೂತ್ಕೊಂಡಿದ್ದು ಅಲ್ಲೇ ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಅಷ್ಟೇ. ಇದಾಗಿತ್ತು ರಿಸೆಪ್ಷನ್ ಮತ್ತು ಹೆಣ್ಣು ಹೊಡಿಸೋ ದಿನದ ವ್ಲಾಗ್. ನಾಳೆ ವ್ಲಾಗಲ್ಲಿ ನಿಮಗೆ ಧಾರೆ ವ್ಲಾಗ್ ಸಿಗುತ್ತೆ, ಕಾಯ್ತಾ ಇರಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳೆ ಒಂದೊಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.